ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಕರ್ನಾಟಕ TET 2014ರಲ್ಲಿ ಈ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪತ್ರಿಕೆ 2ರ ಪೆಡಗಾಗಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದು ಈಗ ನಿಮಗೆ ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ TET ಅಥವಾ GPSTRಗೂ ಕೂಡ ನಿಮಗೆ ಈ ಒಂದು ವಿಡಿಯೋ ಸಾಕಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. EVS ಅಥವಾ ಸೈನ್ಸ್ ಬರೀತಕ್ಕಂಥವ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ನೀವು ನೋಡಿ ಯಾವ ರೀತಿಯಾಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ, ನಾವು ಹೇಗೆ ಅಟೆಂಡ್ ಮಾಡಬೇಕು ಅಂತ ಮಿನಿಮಮ್ ಅಲ್ಲಿ 7ರಿಂದ 10 ಮಾರ್ಕ್ಸ್ನವರೆಗೂ ನಿಮಗೆ ಪೆಡಗಾಗಿ ಕಂಟೆಂಟು ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ, ಇಂಪಾರ್ಟೆಂಟಾಗಿ ಈ ಒಂದು ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ಸೊ ಪ್ರಶ್ನೆಗಳನ್ನು ನೇರವಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ TM ಲರ್ನಿಂಗ್ ಸೆಂಟರ್ ಅಂತಕ್ಕಂಥ ಒಂದು ಆ್ಯಪಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಇದೆ, ಅದನ್ನು ರಿಮೈಂಡ್ ಮಾಡ್ತಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮ್ಯಾಥಮೆಟಿಕ್ಸ್ ಮಾತ್ರ $499 ನೀವು ತೊಗೋಬೋದು. ಆರ್ ಎಲ್ಸ್ ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳು ಫ್ರಮ್ 6th to 10th ಎಲ್ಲ ಸಬ್ಜೆಕ್ಟ್ಗಳನ್ನು ಅಂದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಚಾಪ್ಟರ್ಗಳನ್ನು ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ ಪ್ರಶ್ನೆಗಳನ್ನು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನು. 141 ಕ್ವಶನ್ಸ್. ಕ್ವಶನ್ ನಂಬರ್ 141 ಸೈನ್ಸ್ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರ. ZPD ಅಂದರೆ ಏನು ಅಂತಕ್ಕಂಥದ್ದು. ಸೊ ZPD ಅಂದರೆ ಏನು, ಇದರ ಬಗ್ಗೆ ನಾನು ಆಪ್ಷನ್ಸಲ್ಲೇ ಕೊಟ್ಬಿಟ್ಟಿದ್ದೀನಿ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಇದು ಹಳೆಯ ಪ್ರಶ್ನೆ ಪತ್ರಿಕೆ. ನಾನು ನಿಮಗೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ವಿವರಿಸುವುದ್ರ ಜೊತೆಗೆ ಹೇಗೆ ಬಂತು ಮತ್ತು ಹಂಗಂದ್ರೆ ಏನು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಏನು, ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ಹಂಗಂದ್ರೆ ಏನು ಮತ್ತು ಅದನ್ನು ಯಾರು ಪ್ರತಿಪಾದನೆ ಮಾಡಿದರು. ಎಸ್, ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಈ ಪರಿಕಲ್ಪನೆಯನ್ನು ಮನಃಶಾಸ್ತ್ರಜ್ಞರಾಗಿರ್ತಕ್ಕಂತಹ ಲೇವ್ ವೈಗೋಟ್ಸ್ಕಿ ರವರು 1896ರಿಂದ 1934ರವರೆಗೆ ಅವರು ತಮ್ಮ ಕೊನೆಯ 3 ವರ್ಷಗಳಲ್ಲಿ ಪರಿಚಯವನ್ನು ಮಾಡ್ತಾರೆ. ತಮ್ಮ ಜೀವನದ ಕೊನೆಯ 3 ವರ್ಷಗಳಲ್ಲಿ ಈ ಒಂದು ಪರಿಕಲ್ಪನೆಯನ್ನು ತರ್ತಾರೆ. ಹಾಗಾದರೆ ಈ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಏನು? ಈ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಒಬ್ಬ ಕಲಿಯುವವನು ಇನ್ನೊಬ್ಬರ ಬೆಂಬಲ ಅಥವಾ ಸಹಾಯವಿಲ್ಲದೆ ಏನೂ ಮಾಡಲು ಸಮರ್ಥನಿರುತ್ತಾನೆ ಮತ್ತು ಬೆಂಬಲ ಅಥವಾ ಸಹಾಯದೊಂದಿಗೆ ಏನನ್ನು ಮಾಡಬಹುದು ಎಂಬುದರ ನಡುವೆ ಅಂತರವಾಗಿದೆ. ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ರಿಂಗನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ವಿದ್ಯಾರ್ಥಿ ಸ್ವತಃ ಕಲಿತಾನೆ, ಇಲ್ಲಿ ಇನ್ನೊಬ್ಬರ ಸಹಾಯದಿಂದ ಕಲಿತಾನೆ ಈ ಒಂದು ವಲಯದಲ್ಲಿ ಇಲ್ಲಿ. ಸೊ ಕೆಲವೊಂದು ಏರಿಯಾದಲ್ಲಿ ಅವನೇ ಸ್ವತಃ ಕಲಿತಾನೆ ಮತ್ತು ಇನ್ನೊಬ್ಬರ ಸಹಾಯದಿಂದ ಕಲಿತಾನಲ್ಲ, ಅದನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಈಗ ಸ್ಟೂಡೆಂಟ್ಸ್ ಅಷ್ಟೇ, ಟೆಕ್ಸ್ಟ್ ಬುಕ್ ಇರುತ್ತೆ, ಎಲ್ಲ ಇರುತ್ತೆ, ಮೊಬೈಲ್ ಇರುತ್ತೆ, ಕಂಟೆಂಟ್ ಇರುತ್ತೆ, ಕಲೀಲಿಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಯಾರು ಬೇಕು? ಇನ್ನೊಬ್ಬರ ಸಹಾಯ ಬೇಕು. ಸೊ ಅದಕ್ಕಾಗಿ ಅದನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಲ್ಲಿ ಇನ್ನೊಬ್ಬರ ಸಹಾಯವಿಲ್ಲದೆ ಏನಾದರೂ ಕಲೀಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲೋ, ಅಥವಾ ಆಗುತ್ತೆ ಅಂದರೆ ಹೆಚ್ಚಿನದಾಗಿ ಕಲಿಕೆ ಆಗುತ್ತೆ ಅನ್ನೋದನ್ನು ಇವರಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರ ಮುಖ್ಯ ಮಹತ್ವ ಅಂದರೆ ಹೆಚ್ಚು ಜ್ಞಾನವನ್ನು ಹೊಂದಿರುವ ವ್ಯಕ್ತಿಯು ಅವರ ಸಾಮರ್ಥ್ಯಕ್ಕಿಂತ ಸ್ವಲ್ಪ ಮೇಲಿರುವ ಕಾರ್ಯದ ಮೂಲಕ ವಿದ್ಯಾರ್ಥಿಯ ಕಲಿಕೆಯನ್ನು ಹೆಚ್ಚಿಸುವುದಾಗಿದೆ. ಅಂದರೆ ಈಗ ನಿಮಗೆ ಲೆಕ್ಕ ಬರುತ್ತೆ. ಸೊ ಓಕೆ, ಯಾವ ಥರ ಲೆಕ್ಕ ಬರುತ್ತೆ? ಒಂದು ಕ್ಲಿಯರ್ ಆಗಿ ಒಂದು ಲೆಕ್ಕ ಬರುತ್ತೆ. ಆದರೆ ಇನ್ನೂ ಸ್ವಲ್ಪ ನಾಲೆಡ್ಜ್ ಇರೋರ ಹತ್ರ ನೀವು ಕಲ್ತ್ರಿ ಅಂದರೆ ಅದಕ್ಕಿಂತ ಜಾಸ್ತಿ ನಿಮ್ಮ ಕಲಿಕೆ ಆಗುತ್ತೆ. ಆ ಒಂದು ಸಿಚುಯೇಷನ್, ಆ ಒಂದು ಸ್ಥಳ ಅಥವಾ ಆ ಒಂದು ಏರಿಯಾ ಏನಿದೆಯಲ್ಲ, ಅದನ್ನೇ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮೀನ್ಸ್ ಇಟ್ ಟೇಕ್ಸ್ ಹೆಲ್ಪ್ ಫ್ರಮ್ ಅದರ್ಸ್, ಅಂದರೆ ಬೇರೆಯವರ ಸಹಾಯದಿಂದ ಇನ್ನೂ ಹೆಚ್ಚಿಗೆ ಕಲಿಕೆ ಆಗುತ್ತಲ್ಲ, ಅದನ್ನೇ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ವೈಗೋಟ್ಸ್ಕಿರವರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸೊ ಈ ಒಂದು ಸೈಕಾಲಜಿಯಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಶಿಕ್ಷಕರ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಲೀಲಿಕ್ಕೆ ಮೇನ್ ಪ್ರೇರೇಪಣೆ ಶಿಕ್ಷಕರು, ಅವಾಗ ಮಕ್ಕಳು ಇನ್ನಷ್ಟು ಕಲಿತಾರೆ. ಅದಕ್ಕೆ ಮಕ್ಕಳು ಮತ್ತು ಟೀಚರ್ಸ್ ನಡುವಿನ ಸಂಬಂಧ, ಟೀಚರ್ಸ್ ಫೆಸಿಲಿಟೇಟರ್ ಅಂದರೆ ಜಸ್ಟ್ ಮಾರ್ಗದರ್ಶಕ ಆಗಿರಬೇಕು. ಅವಾಗ ಅವ್ರ ಸಹಾಯದಿಂದ ಮಕ್ಕಳೇ ಹೆಚ್ಚಿಗೆ ಅನ್ವೇಷಣೆ ಮೂಲಕ ಕಲಿತಾರೆ ಅಂತ ಮತ್ತೆ ಬೇರೆ ಹೇಳ್ತಾ ಹೋಗ್ತಾರೆ. ಸೊ ಅದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆ, ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್ ಅಂದರೆ ಏನು, ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ಸಮೇಟಿವ್ ಅಸೆಸ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೆಡಗಾಗಿ ಇದೆ. ಇಲ್ಲಿ ನೋಡಿದರೆ ಜನರಲ್ ಕ್ವಶನ್ಸ್ ಅಂತ ಅನ್ಸುತ್ತಲ್ವಾ? ಎಸ್. ಕಿರು ಪರೀಕ್ಷೆ, ಘಟಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ ಸ್ಟಾರ್ಟಿಂಗೇ ಆ ಒಂದು ವರ್ಷ ಪ್ರಾರಂಭ ಆದಾಗ ಮಕ್ಕಳಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದನ್ನು ಚರ್ಚೆ ಮಾಡುವಂಥದ್ದು. ಸೊ ಹಾಗಾಗಿ ಅದನ್ನು ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಅಥವಾ ನೈದಾನಿಕ ಪರೀಕ್ಷೆ ಬರಲ್ಲ.
ಇನ್ನು ಘಟಕ ಪರೀಕ್ಷೆ, ಕಿರು ಪರೀಕ್ಷೆ ಇವೆಲ್ಲ FAಗಳು ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಇಂದ 4 ಇರ್ತವೆ. 1 to 4 ಫಾರ್ಮೇಟಿವ್ ಅಸೆಸ್ಮೆಂಟ್ ಅವು ಬರಲ್ಲ. ಸೊ ವಾರ್ಷಿಕ ಪರೀಕ್ಷೆಗಳನ್ನೇ ನಾವು ಸಂಕಲನಾತ್ಮಕ ಪರೀಕ್ಷೆಗಳು ಅಂತ ಕರಿತೀವಿ. ಅಂದರೆ ಈ ರೀತಿಯ ಮೌಲ್ಯಮಾಪನದಿಂದ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಇಡೀ ವರ್ಷದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಸಾಧನೆ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದನ್ನು ಸಮಗ್ರವಾಗಿ ನಾವು ತಿಳ್ಕೊಬೋದು. ಸೊ ಬಿ ರಿಮೆಂಬರ್, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಉತ್ತರನ ನಾನಿಲ್ಲಿ ಹಾಕಿದ್ದೀನಿ. ನಿಮಗೆ ಇದಕ್ಕಿಂತ ಜಾಸ್ತಿ ಗೊತ್ತಿಲ್ಲ, ನಾನು ಹೇಳುವಾಗ ಜಾಸ್ತಿನೇ ಹೇಳ್ತೀನಿ ಅಲ್ವಾ. ಬಟ್ ಅದನ್ನು ನೀವು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಏನು ಓದಿರ್ತೀರಿ ಅದೇ ಬರೋದು. ನೀವೇನು ಬಾಯ್ಪಾಟ್ ಮಾಡಿರ್ತೀರಿ ಅಥವಾ ಗಟ್ ಮಾಡಿರ್ತೀರಿ ಅದು ಬರಲ್ಲ. ಇದಿಷ್ಟೇ ನಿಮ್ಮ ತಲೆಗಿರಲಿ. ಪೆಡಗಾಗಿಗೆ ಒಳ್ಳೆ ಬುಕ್ಸ್ ಹೇಳಿ ಎಷ್ಟು ಹಾಗೆ ಹೀಗೆ ಅಂತೀರಾ, ಬಟ್ ನಿಮ್ಮ ತಲೆಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಅಲ್ಲಿ ಬರೋದು, ಅದು ನೆನಪಿರಲಿ. ಇದು ಶಿಕ್ಷಕರ ಬೋಧನೆಯ ಪ್ರಭಾವವು ವಿದ್ಯಾರ್ಥಿಗಳಲ್ಲಿ ಒಟ್ಟಾರೆ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದನ್ನು ಪರೀಕ್ಷೆ ಮಾಡಲಿಕ್ಕೆ. ಅದೇ ಪ್ರಶ್ನೆಗೆ ಉತ್ತರ ಇದು. ಇನ್ನೂ ಸ್ವಲ್ಪ ವಿವರಣೆ ಇದೆ. ಯಾವುದು? ವಾರ್ಷಿಕ ಪರೀಕ್ಷೆ. ಇನ್ನು ನೈದಾನಿಕ ಪರೀಕ್ಷೆ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ಇದೆ, ಅದು ನಿಮ್ಗೆ ಬೇಕು. ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಬಟ್ ಇನ್ನೊಂದು ಸರಿ ಇಲ್ಲಿ ನಿಮಗೆ ಟೆಕ್ಸ್ಟ್ ರೂಪದಲ್ಲಿ ಸಿಗುತ್ತೆ. ಹಾಗೆ ಯಾರೆಲ್ಲ ಪೇಯ್ಡ್ ಮೆಂಬರ್ಸ್ ಇದ್ದೀರಿ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ, ಅವರಿಗೆ PDF ನಾನು ಶೇರ್ ಮಾಡಿದ್ದೀನಿ. ಯಾಕಂದರೆ ಅವರಿಗೆ ಓದಲಿಕ್ಕೆ ಒಂದು ಸ್ವಲ್ಪ, ಬಟ್ ಅವರಿಗೆ ಇದು ಕಂಪಲ್ಸರಿ ಅಂತ ಏನಿಲ್ಲ, ನಾನು ಇದನ್ನು ಕೊಡಲೇಬೇಕು ಅಂತ ಏನಿರಲಿಲ್ಲ. ಬಟ್ ನಾನು ಸುಮ್ಮನೆ ಒಂದಷ್ಟು ರೆಡಿ ಮಾಡಿದ್ದೆ, ಅವರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಟೈಪ್ ಮಾಡಿ ಇದನ್ನು ರೆಡಿ ಮಾಡೋಕ್ಕೆ ನಾನು ಎಷ್ಟು ಟೈಮ್ ತೊಗೊಂಡಿದ್ದೆ ನನಗೆ ಗೊತ್ತು. ಬಟ್ ನಿಮಗೇನಾದರೂ ಅದು ಯೂಸ್ ಆದರೆ ಸೊ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರಿಗೆಲ್ಲ ಯೂಸ್ ಆಗಿದೆ ಅವರು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ, ಅದು ನೈದಾನಿಕ ಪರೀಕ್ಷೆ ಬಗ್ಗೆ ನೋಡ್ತಾ ಹೋಗೋಣ. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ವಿದ್ಯಾರ್ಥಿ ಕಲಿಕಾ ದೌರ್ಬಲ್ಯಗಳನ್ನು ಮತ್ತು ಬೋಧನಾ ಕಲಿಕೆಯ ಸಂದರ್ಭಗಳಲ್ಲಿ ಎದುರಿಸುತ್ತಿರುವ ಕಠಿಣತೆಯನ್ನು ಪತ್ತೆ ಹಚ್ಚಿ ಅಲ್ಲಿ ಕಲಿಕೆಯ ನ್ಯೂನತೆಗಳನ್ನು ಪತ್ತೆ ಹಚ್ಚುವುದಕ್ಕೆ ಹೊತ್ತು ನೀಡಿ ಯಾವುದೇ ಅಂಕಗಳನ್ನು ಇಲ್ಲಿ ನಿರ್ಧಾರ ಮಾಡೋದಿಲ್ಲ. ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು 10 ಕ್ವಶನ್ಸನ್ನು ತಗೊಂಡ್ರೆ, ಸೊ 1 ರಿಂದ 10ರವರೆಗೆ ಕ್ವಶನ್ಸ್ಗಳಲ್ಲಿ A ಮತ್ತು B ಅಂತ ಹೇಳಿ ನಾವು ಹಾಕ್ತೀವಿ. A ಅಂದರೆ ಸರಿ, B ಅಂದರೆ ತಪ್ಪು ಅಂತ. ಎಷ್ಟು A ಇದ್ದಾವೆ ಮತ್ತು ಯಾವ B ಇದ್ದಾವೆ, ಎಷ್ಟಿದ್ದಾವೆ, ಯಾಕಿದ್ದಾವೆ, ಆ B ಯಾವ್ಯಾವ ಇದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಮಾರ್ಗದರ್ಶನ ಕೊಡೋದನ್ನು ಮಾಡ್ತೀವಿ. ನೆಕ್ಸ್ಟು, ಯಾವ ಮಕ್ಕಳಿಗೆ ಪರಿಹಾರ ಬೋಧನೆಯು ರೆಮಿಡಿಯಲ್ ಟೀಚಿಂಗ್ ಅವಶ್ಯಕವಾಗಿ ಬೇಕಾಗಿದೆ ಅಂತ ಕೇಳಿದ್ದಾರೆ. ಇದು 2014ರ ಪ್ರಶ್ನೆ ಪತ್ರಿಕೆ. ಬಿ ರಿಮೆಂಬರ್, ನಾನೇನು ಸ್ವಂತ ತೆಗೆದಿಲ್ಲ. ಅನಕ್ಷರಸ್ಥ ಪೋಷಕರ ಮಕ್ಕಳಿಗೆ, ಬುದ್ಧಿವಂತ ವರ್ಗದವರು, ನೌಕರಿಯಲ್ಲಿರುವ ಪೋಷಕರ ಮಕ್ಕಳಿಗೆ, ಕಲಿಕೆಯಲ್ಲಿ ಹಿಂದುಳಿದ ವರ್ಗದವರಿಗೆ. ಸೊ ಪ್ರಶ್ನೆ ಉತ್ತರ ಸಿಕ್ಬಿಟ್ಟಿದೆ, ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಯಾರೆಲ್ಲ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರು ಯಾರಾದ್ರೇನು, ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳಾದ್ರೇನು, ಬಡವ್ರ ಮಕ್ಕಳಾದ್ರೇನು. ಸೊ ನಾವೀಗ ನಮ್ಮ ಅಪ್ಪ ಅಮ್ಮ ಇಲ್ಲ ಏನೋ ಅಷ್ಟೊಂದು ಏನು ಕಲ್ತಿರಲಿಲ್ಲ. ಬಿಲೋ 10th ಅವರೆಲ್ಲ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಮೆಟ್ಲಿಂದ ಕೆಳಗೇನೆ, ಮತ್ತು ಮೇಲೆ ಹೋಗೇ ಇಲ್ಲ. ಆದರೂ ನಾವೆಲ್ಲಿ ಕಲ್ತಿದ್ದೀವಿ. ಸೊ ಹಾಗಾಗಿ ಕಲಿಕೆಯಲ್ಲಿ ನಮಗೇನು ಬಡತನ ಅಥವಾ ಸಿರಿತನ, ಆ ಪರಿಸರ, ಮನೆಯಲ್ಲಿರ್ತಕ್ಕಂಥ ಶ್ರೀಮಂತಿಕೆ ಯಾವುದೂ ಬರೋಲ್ಲ. ಜ್ಞಾನಕ್ಕೆ ಯಾವುದೇ ಥರದ ನಿರ್ದಿಷ್ಟವಾದ ಏನಿಲ್ಲ, ಸೀಮೆ ಇಲ್ಲ. ಸೊ ಎಲ್ಲಿ ಬೇಕಾದರೂ ಆ ಮಕ್ಕಳು, ಈಗ ಅಂಬೇಡ್ಕರ್ನೇ ತಗೊಳ್ಳಿ, ಅವರು ಎಲ್ಲಿ ಬಡತನದಲ್ಲಿ ಹುಟ್ಟಿದ್ರು, ಬಟ್ ಎಲ್ಲಿವರೆಗೂ ಬೆಳೆದ್ರು, ತಮ್ಮ ಸಂವಿಧಾನ ರಚನೆ ಮಾಡೋವರೆಗೂ ಹೋದರು. ಅಬ್ದುಲ್ ಕಲಾಂರವರು ಕೂಡ ತುಂಬ ಬಡತನದಲ್ಲೇ ಹುಟ್ಟಿದ್ರು. ಕೊನೆಗೆ ಅವರು ಬಡತನಕ್ಕೆ ಅವ್ರನ್ನ ಅದನ್ನು ಸಹಿಸ್ಕೊಳ್ಳೋಕೆ ಆಗದೆ ಏನು ಮಾಡಿದರು, ಮದುವೆನೇ ಆಗಲಿಲ್ಲ. ಸೊ ಅಂದರೆ ಮುಖದ ಕಿವಿಗಳು ಒಂದು ಸ್ವಲ್ಪ ಅವರಿಗೆ ಸಮಸ್ಯೆ ಇದ್ದಿದ್ದರಿಂದ ಕಾಣಬಾರ್ದಂತ ಕೂದಲು ಬಿಟ್ಕೊಂಡಿದ್ರು. ನೋಡಿ ಎಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಅವರು ಯಾವ ಮಟ್ಟಕ್ಕೆ ಬೆಳೆದ್ರು ನಿಮಗೆ ಗೊತ್ತಿದೆ. ಅವರು ಕನಸು ಕಾಣ್ತಾಯಿದ್ರು, ಬೀಚ್ಗೆ ಹೋಗೋದಾಗ ಅಲ್ಲಿ ಏನು ಆ ತಮಿಳ್ನಾಡು ಬಾರ್ಡ್ರಲ್ಲಿ ಬೀಚ್ ಇದೆಯಲ್ಲ, ಆ ಬೀಚಲ್ಲಿ ಪಕ್ಷಿಗಳು ಬಂದು ಅದೇನು ನೀರು, ಸಮುದ್ರದ ನೀರಲ್ಲಿ ಹಾರು ಹೋಗ್ತಿರ್ಬೇಕಾದ್ರೆ ಆ ಪಕ್ಷಿಗಳನ್ನೇ ನೋಡುವಾಗ ಆ ಶಿಕ್ಷಕರು ಬೈತಿದ್ರಂತೆ, ಏನೋ ಹಂಗೆ ನೋಡ್ತಿದ್ಯಾ ಅಂತ. ಇವತ್ತವರು ಯಾಕೆ ಅವತ್ತು ಆ ಪಕ್ಷಿಗಳನ್ನು ಅಬ್ಸರ್ವ್ ಮಾಡ್ತಿದ್ರು ಅಂದರೆ, ಏರೋನಾಟಿಕ್ಸ್ ಅಂತಕ್ಕಂತಹ ಕ್ಷಿಪಣಿ ಅಂತಕ್ಕಂತಹ ಒಂದು ಯುದ್ಧ ಸಾಮಗ್ರಿ, ಯುದ್ಧ ನೌಕೆ ಏನಿದೆ ಅದನ್ನೇ ತಯಾರು ಮಾಡಿದರು. ಒಂದು ಬ್ರ್ಯಾಂಚ್ ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಲಿತಾರೆ ಅಂದರೆ ಅದು ಅವರ ಒಂದು ಕೊಡುಗೆ. ಅಂದರೆ ಆ ಪಕ್ಷಿಯನ್ನು ನೋಡಿ ಅವರು ಅದಕ್ಕೆ ಪ್ರೇರಣೆ ಹೊಂದಿದ್ರು ಅಂತ ಓದ್ತಾ ಇದ್ರೆ ಎಷ್ಟೋ ಒಂದು ಖುಷಿ ಅನಿಸುತ್ತಲ್ಲ. ಇಂಥ ಸಾಧಕರನ್ನು ನಾವು ನೋಡಬೇಕು. ಇದಕ್ಕೇ ನಾವು ಸೀಮಿತಗೊಳಿಸೋದು ಬೇಡ. ಹಾಗಾಗಿ ನಿಮ್ಗದು ಗೊತ್ತಿರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥದ್ದಕ್ಕೆ ಕಾರಣ ಸಾಕಷ್ಟಿದ್ದಾವೆ. ಅದನ್ನು ನಾವು ಚೆಕ್ ಮಾಡೋದಕ್ಕೆ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಬಳಸ್ತೀವಿ. ಸೊ ಇಲ್ಲಿ ಕಲಿಕೆ ಹಿಂದುಳಿಕೆಗೆ ಸಂಬಂಧಪಟ್ಟಂತೆ ನೀವು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಗೊಳ್ಳಿ. ಬಟ್ ಇಲ್ಲಿ ಶಿಕ್ಷಕ ಕೇಂದ್ರಿತ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗಿ. ಯಾವುದು? ಅನುಗಮನ ಪದ್ಧತಿ, ನಿಗಮನ ಪದ್ಧತಿ, ಸಮಸ್ಯೆ ಬಿಡಿಸುವ ಪದ್ಧತಿ, ಉಪನ್ಯಾಸ ಪದ್ಧತಿ. ಸೊ ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂದರೆ ಟೀಚರ್ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ಅನುಗಮನ ಪದ್ಧತಿ ಅಂದ್ರೇನು, ನಿಗಮನ ಪದ್ಧತಿ ಅಂದ್ರೇನು? ಅನುಗಮನ ಪದ್ಧತಿ ಉದಾಹರಣೆಗಳಿಂದ ಬರುವಂಥದ್ದು, ಸೂತ್ರದಿಂದ ಉದಾಹರಣೆಗಳು ಬರೋದು
ಒಂದು ಪದ್ಧತಿ, ನಿಗಮನ ಪದ್ಧತಿ. ಇನ್ನು ಸಮಸ್ಯೆಯನ್ನು ಬಿಡಿಸುವ ಪದ್ಧತಿ, ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಸಮಸ್ಯೆಗಳನ್ನು ಹೇಗೆ ನಾವು ಬಿಡಿಸಬೇಕು ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಸ್ಟೂಡೆಂಟ್ ಸೆಂಟರ್ಡ್. ಸೊ ಇನ್ನು ಉಪನ್ಯಾಸ ಐತಲ್ಲ, ಸುಮ್ಮನೆ ಕತ್ತೆ ಒದರ್ಕೊಂಡು ಹೋಗೋದು. ಯಾರು ಪ್ರೌಢ ಮಕ್ಕಳಿಗೆ, ಹೈಸ್ಕೂಲಿಂದ ಮೇಲೆ ಕಾಲೇಜ್ ಲೆವೆಲ್ಲಿಗೆ ಉಪನ್ಯಾಸಕರು ಅಂತ ಅದಕ್ಕೆ ಅವ್ರನ್ನ ಕರೀತಾರೆ, ಉಪನ್ಯಾಸ ಕೊಡ್ತಾ ಇರ್ತಾರೆ. ಅಂದರೆ ಆ್ಯಕ್ಚುಲಿ ಏನಂದರೆ ಅಲ್ಲೂ ಕೂಡ ಈಗ ಸ್ಟೂಡೆಂಟ್ ಸೆಂಟರೇ ಇದೆ, ಬಟ್ ಸಮ್ಟೈಮ್ಸ್ ಅದನ್ನು ಆ್ಯಕ್ಚುಲಿ ನಾವು ಪ್ರೆಸೆಂಟೇಷನ್ ಮಾಡ್ತಾರಲ್ಲ, ಅಲ್ಲಿ ಇಂಟ್ರ್ಯಾಕ್ಷನ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೀಗೆ ಹೇಳ್ತಿದ್ದೀನಿ, ನೀವು ಅಷ್ಟೇ ಕೇಳ್ತಿದ್ದೀರಾ, ನಾನೇನಾದರೂ ಕಮೆಂಟ್ ನೋಡಿ ಉತ್ತರ ಕೊಟ್ಟರೆ ಆವಾಗ ನಮ್ಮದು ಕೂಡ ಚೈಲ್ಡ್ ಸೆಂಟರ್ಡ್ ಆಗುತ್ತೆ, ಬಟ್ ನಮ್ಮದು ಉಪನ್ಯಾಸ ಆದಂಗೆ ಆಗುತ್ತೆ. ಸೊ ಉಪನ್ಯಾಸ ಪದ್ಧತಿ ಇದು ಬಂದು ಲೆಕ್ಚರ್ ಮೆಥಡು, ಶಿಕ್ಷಕ ಕೇಂದ್ರಿತ ಪದ್ಧತಿ. ಶಿಕ್ಷಕ ಕೇಂದ್ರಿತ ವಿಧಾನದಲ್ಲಿ ಶಿಕ್ಷಕ ಭಾಗವಹಿಸುವ ಪ್ರಮಾಣ ಹೆಚ್ಚಾಗಿರುತ್ತೆ, ವಿದ್ಯಾರ್ಥಿಗಳ ಪ್ರಮಾಣ ಕಡಿಮೆ ಆಗಿರುತ್ತೆ, ಅಂದರೆ ಭಾಗವಹಿಸುವುದು. ಇನ್ನು ಇತರ ಬೋಧನಾ ವಿಧಾನಗಳು ಬಂದು ಪ್ರದರ್ಶನ ವಿಧಾನ, ಪ್ರೆಸೆಂಟೇಷನ್ ಮೆಥಡು, ಪ್ರಾತ್ಯಕ್ಷಿಕೆ ವಿಧಾನ ಇದೆ, ಮೇಲ್ವಿಚಾರಣಾ ವಿಧಾನ ಇದೆ, ಅವುಗಳನ್ನು ಕೂಡ ಕಲಿಬೇಕು. ಈ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ನಿಷ್ಕ್ರಿಯವಾಗಿರ್ತಾರೆ. ಯಾವುದು ಈಗ ನಾನು ಹೇಳ್ತಾ ಇರೋದು ಉಪನ್ಯಾಸ ಪದ್ಧತಿಯಲ್ಲಿ. ಈ ವಿಷಯಕ್ಕೆ ಪ್ರಾಮುಖ್ಯತೆ ಹೆಚ್ಚು ಮತ್ತು ಪರೋಕ್ಷ ಅನುಭವಗಳಿಂದ ಕಲಿಕೆ ಉಂಟಾಗುತ್ತೆ. ಸೊ ಈಗ ಆ್ಯಕ್ಚುಲಿ ಎಲ್ಲ ಅದನ್ನೇ ಮಾಡ್ತಾರೆ, ಬಟ್ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಸೂಟಬಲ್ ಅಲ್ಲ. ನೆಕ್ಸ್ಟ್ ವೈಗೋಟ್ಸ್ಕಿ ಅವರ ರಚನಾವಾದ. ಸೊ ರಚನಾವಾದ ವೈಗೋಟ್ಸ್ಕಿ ಅವರದು. ಸೊ ಅದು ಏನೇನು ಹೇಳುತ್ತೆ ಅಂತ, ಸಾಮಾಜಿಕ ರಚನಾವಾದ, ವೈಯಕ್ತಿಕ ರಚನಾವಾದ, ಅನುಭವ ತತ್ವ ರಚನಾವಾದ, ಅನ್ವೇಷಣಾ ರಚನಾವಾದ. ವೈಗೋಟ್ಸ್ಕಿ ಅವರು ಯಾವುದು ರಚನಾವಾದವನ್ನು ಮಾಡಿದರು? ಎಸ್, ನಿಮ್ಮ ಉತ್ತರ ಕರೆಕ್ಟು, ಸಾಮಾಜಿಕ ರಚನಾವಾದ. ಹಂಗಂದ್ರೆ ಏನು ಸ್ವಲ್ಪ ನೋಡ್ಬಿಡೋಣ ಅದ್ರ ಬಗ್ಗೆ, ತುಂಬ ಇಂಪಾರ್ಟೆಂಟ್ ಅಲ್ವಾ ಇದು. ವೈಗೋಟ್ಸ್ಕಿರವರು ಸಾಮಾಜಿಕ ರಚನಾವಾದವನ್ನು ಪ್ರತಿಪಾದಿಸಿದ್ದಾರೆ. ಈ ಸಿದ್ಧಾಂತದ ಉದ್ದೇಶ ಏನು ಅಂದರೆ, ವಿದ್ಯಾರ್ಥಿಯು ಅನುಭವದ ಮೂಲಕವಾಗಲಿ ಅನ್ವೇಷಣೆಯ ಮೂಲಕವಾಗಲಿ ಕಲಿಯಬೇಕಾದರೆ ಮೊದಲು ಅವನು ಸಾಮಾಜಿಕವಾಗಿ ಬೆರಿಬೇಕು. ಎಲ್ಲಿಂದ ಹೆಂಗೆ ಕಲಿತಾನೆ ಗೊತ್ತಿಲ್ಲ, ಅನ್ವೇಷಣೆ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇವೆರಡನ್ನೂ ಕಲಿಬೇಕಾದ್ರೆ ಮೊದಲು ಸಾಮಾಜಿಕವಾಗಿ ಬೆರಿಬೇಕು. ಅದಕ್ಕೆ ಸಾಮಾಜಿಕ ರಚನಾವಾದ ಅಂತ ಕರೆದಿದ್ದಾರೆ ಅದನ್ನು. ಸೊ ಅದಕ್ಕೆ ನೋಡಿ ಹೇಳ್ತಾರೆ, ಪ್ರಾಣೇಶ್ ನೆನಪಾಗ್ತಾರಲ್ಲ, ಏನು ಕೋಣೆ ಕೂಸು ಕೊಳಿತು ಬೀದಿ ಕೂಸು ಬೆಳೀತು ಅಂತ. ಸೊ ಇದು ಒಂಚೂರಿ ಕಾಮಿಡಿ ಅನಿಸಿದ್ರು ಕೂಡ ಸತ್ಯ. ಮಕ್ಕಳನ್ನು ಹೊರಗೆ ಬಿಡಬೇಕು, ಸಮಾಜ ಜೊತೆಗೆ ಅವರು ಬೆಳೆಯೋಂಥ ಒಂದು ಅವಕಾಶವನ್ನು ನಾವು ಕೊಡಬೇಕು, ರೈಟ್. ಸೊ ಅದನ್ನೇ ಇವರು ಹೇಳಿದ್ದು ವೈಗೋಟ್ಸ್ಕಿಯವರು. ಈಗ ಹೇಳ್ತಾ ಇರೋದು ಪ್ರಾಣೇಶ್ ಅವರು. ಎಸ್, ಹಾಗೆ ನಕ್ಕೊಂತ ನೀವು ಪಾಠ ಕೇಳಿದರೆ ನನಗೂ ಖುಷಿ. ಇದೇನು ಭಾಳ ಗಂಭೀರವಾಗಿರುವಂಥದ್ದೇನಲ್ಲ, ತುಂಬ ಸಿಂಪಲ್. ಆದರೆ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಲೇಟ್ ಇದ್ದೀವಿ ಅಂತ ಅಷ್ಟೇ. ಬರ್ಕೊಂಬಿಡಿ ಒಂದು ಕಡೆ. ಸಾಮಾಜಿಕ ರಚನಾವಾದ ಮಾಡಿದ್ದೇನು ಮತ್ತು ಹಂಗಂದ್ರೆ ಏನು, ಯಾಕೆ ಎತ್ತ, ಅದರ ಬಗ್ಗೆ ನೀವು ಇನ್ನೂ ಇಂಟ್ರೆಸ್ಟ್ ಇತ್ತಂತಂದರೆ, ಆಸಕ್ತಿ ನಿಮ್ಮಲ್ಲಿದ್ದರೆ, ಈಗ ನೋಡಿ ಅದೊಂದು ಹೇಳ್ಬಿಡ್ತೀನಿ. ಬೋಧನಾ ಉದ್ದೇಶಗಳು, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಇದಾವಲ್ಲ, ಈ ಉದ್ದೇಶಗಳು, ಇದರಲ್ಲಿ ನಿಮಗೆ ಆಸಕ್ತಿ, ಪ್ರಶಂಸೆ ಅಂತ ಬರ್ತವೆ. ಆಸಕ್ತಿ ಯಾವಾಗುತ್ತೆ, ಆ ವಿದ್ಯಾರ್ಥಿಗೆ ಅದ್ರ ಬಗ್ಗೆ ಇನ್ನಷ್ಟು ಕಲಿಬೇಕಂದಾಗ ಅವನು ಅದನ್ನು ಹುಡುಕ್ತಾನಲ್ಲ. ಹೋಗಿ ಲೈಬ್ರರಿಗೆ ಹೋಗಿ ಹುಡುಕೋದು ಅಥವಾ ಟೆಕ್ಸ್ಟ್ ಬುಕ್ಗಳನ್ನು ಹುಡುಕೋದು. ಈಗ ನಮ್ಮನೇಲಿ ಒಂದು ಮಿನಿ ಲೈಬ್ರರಿ ಐತೆ, ಎಷ್ಟು ಬುಕ್ಗಳನ್ನು ಕೊಟ್ಟರು ಇನ್ನೂ ಉಳಿದಿರ್ತವೆ. ನಾನು ಯಾವುದೋ ಒಂದು ಪುಸ್ತಕ ಹುಡುಕಾಡ್ತಾ ಇದ್ದೆ, ಈಗ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ಹುಡುಕಾಡ್ತಾ ಇದ್ದೆ, ಆ ಒಂದು ಪ್ರಶ್ನೆ ಪತ್ರಿಕೆ ಸಿಗಲಿಲ್ಲ. ಸೊ ಒಂದೊಂದು ಪ್ರಶ್ನೆ ಪತ್ರಿಕೆ ಸಿಗಲಿಲ್ಲ ನನಗೆ, ಬದಲಾಗಿ ಒಂದೇ ಥರದ್ದು 10 ಪ್ರಶ್ನೆ ಪತ್ರಿಕೆ ಬುಕ್ ಸಿಕ್ಕು ನನಗೆ. ಏನು ಮಾಡೋದು? ಭಾಳ ಜನ ಕೇಳ್ತಾರೆ, ಕಳ್ಸೋಕ್ಕೆ ಹೆಂಗೆ ಕಳ್ಸೋಕ್ಕೆ ಸಾಧ್ಯ ನಾನು? ಸೊ ಹೌ ಕ್ಯಾನ್ ಐ ಸೆಂಡ್ ಅದರ್ ಸೋರ್ಸಸ್? ನಾನು ಬೇರೆಯವ್ರ ಸೋರ್ಸ್ನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ನಾನು ಅದನ್ನು ಟೈಪ್ ಮಾಡಬೇಕು, ಏನೋ ಒಂದು ಮಾಡೋ, ಇಲ್ಲಾಂದರೆ ಮತ್ತೆ ವೆಬ್ಸೈಟಲ್ಲಿ ಹುಡುಕಬೇಕು, ಇಲ್ಲ ಯಾರ ಥರ ಸ್ಟೂಡೆಂಟ್ಸ್ ಹತ್ರ ಇಸ್ಕೋಬೇಕು. ಹೀಗೆ ನಾವು ಹುಡುಕದೆ ಅದನ್ನೆಲ್ಲ. ಯಾಕೆ ಹೇಳಿದೆ ಅಂತ ಹೇಳಿದರೆ, ಆಸಕ್ತಿ ಇದೆ ನಿಮ್ಗೆ ಹೇಳ್ಕೊಡ್ಬೇಕು ಅನ್ನೋ, ಅಥವಾ ನಾನೇನೋ ಮಾಡಬೇಕು, ಅಥವಾ ಸ್ಟೂಡೆಂಟ್ಸಿಗೆ ಏನಾದರೂ ಒಂದು ತಿಳಿಸ್ಬೇಕು, ಅಥವಾ ನಾನು ಕಲಿಬೇಕು, ಇದೊಂದು ಆಸಕ್ತಿ, ಹುಡುಕುವಂಥ ಪ್ರಯತ್ನ ನಂದಾಗಿದೆ. ಸೊ ಈ ಉದ್ದೇಶಗಳನ್ನು ಕೂಡ ನೀವು ಕಲೀರಿ ಅಂತ ಹೇಳ್ತಾ, ಅವನು ಭಾಳ ಇಂಪಾರ್ಟೆಂಟು, ಕೇಳ್ತಾರೆ ಪರೀಕ್ಷೆಯಲ್ಲಿ. ಈಗಲೇ ಈ ವಿಡಿಯೋ ಮುಗಿದ ನಂತರ ಅವನ್ನು ಕೂಡ ಒಂದ್ಸರಿ ಕಣ್ಣಾಡಿಸಿ. ನೆಕ್ಸ್ಟ್, ಮಕ್ಕಳು ತೇಲುವಿಕೆಯ ನಿಯಮಗಳು, ಈ ಸೈನ್ಸ್ ಆಗಿರೋದ್ರಿಂದ ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನು ಸಂಶ್ಲೇಷಿಸಿ ಸಾರಾಂಶ ಬರೆಯುವಲ್ಲಿ ಇಚ್ಛಿತರಾಗುವರು, ಇಂಟ್ರೆಸ್ಟ್ ತೋರಿಸ್ತಾರೆ. ಇದು ಜ್ಞಾನಾತ್ಮಕ ವಲಯದ ಈ ವರ್ತನಾ ವಿಶೇಷ. ನಾನು ಆಗಲೇ ಹೇಳಿದ್ನಲ್ಲ, ಯಾಕೆ ಹೇಳಿದೆ ಅಂತ ಈಗ ನಿಮಗೆ ಇದು ಗೊತ್ತಾಗ್ತದೆ. ಅಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ, ಸುಮ್ಮನೆ ನಾನೇನು ಕತೆ ಹೇಳಿಲ್ಲ. ವರ್ತನಾ ಪದಗಳು ಬೇಕು, ಯಾವುದರಲ್ಲಿ ಇರ್ತವೆ ಅಂತಕ್ಕಂಥದ್ದು. ಈಗ ತೇಲುವಿಕೆ ನಿಯಮಗಳು ನೀವು ಒಂದ್ಸರಿ ನಾನು ವಿಡಿಯೋ ಮಾಡಿದ್ದೀನಿ. ಯಾವುದರಲ್ಲಿ ಅಂದರೆ ಪ್ರಯೋಗಗಳನ್ನು ಏನು ನಾನು ಕ್ಲಾಸ್ ಮಾಡಿದ್ದೀನಿ ಪ್ರೈಮರಿ ಸ್ಕೂಲಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ತೇಲುವಿಕೆ ನಿಯಮಗಳು ಅಂತೆಲ್ಲ ಇದೆ, ನೀವು ಅದು ನೋಡ್ಬೋದು. ಒಂದು ಗ್ಲಾಸ್ ತೊಗೊಳ್ತಾರೆ, ಅದರಲ್ಲಿ ನೀರು ಹಾಕಿಬಿಟ್ಟು 3 ರೀತಿಯಾದ ವಸ್ತುಗಳು, ಕಬ್ಬಿಣ, ಕಟ್ಟಿಗೆ, ಮತ್ತೊಂದು ಪ್ಲಾಸ್ಟಿಕ್ಕು. ಸೊ ನೆಕ್ಸ್ಟು ನೀರು ಬದಲಿಗೆ ಎಣ್ಣೆ, ಅದು ಸೀಮೆ ಎಣ್ಣೆ ಆಗಿರ್ಬೋದು ಅಥವಾ ಅಡುಗೆ ಎಣ್ಣೆ ಆಗಿರ್ಬೋದು. ಸೊ ಹಾಕ್ಬಿಟ್ಟು ಅದರಲ್ಲೂ ಸೇಮ್ 3 ವಸ್ತುಗಳನ್ನು ಹಾಕಿ, ಯಾವ ತೇಲ್ತವೆ, ಯಾವ ಮುಳುಗ್ತವೆ, ಯಾವ ಮಧ್ಯದಲ್ಲಿ ಬರ್ತವೆ.
ಸೊ ತೇಲುವುದು, ಮುಳುಗುವುದು, ಸಿಂಕ್ ಆಗಿದೆ ಈ ಥರ ಒಂದು ಪ್ರಯೋಗ ಮಾಡ್ತಾರಲ್ಲ, ಅಲ್ಲಿ ಮಕ್ಕಳು ಕೂಡ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಇದು ಜ್ಞಾನಾತ್ಮಕ ವಲಯದ ಯಾವ ವರ್ತನಾ ವಿಶೇಷ ಅಂದರೆ ಸಿಂಥಸಿಸ್ ಅಥವಾ ಸಂಶ್ಲೇಷಣೆ. ಎಸ್, ಮಕ್ಕಳಲ್ಲಿ ಪ್ರಶ್ನೆ ಕೇಳುವ ಹಾಗೆ ಮಾಡುವಂಥದ್ದು, ಸಾರಾಂಶ ಬರೆಯುವಂಥದ್ದು, ಇದು ಜ್ಞಾನಾತ್ಮಕ ವಲಯದ ಸಂಶ್ಲೇಷಿಸುವಿಕೆ ಎಂಬ ವರ್ತನಾ ವಿಶೇಷವಾಗಿದೆ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಬಿ ರಿಮೆಂಬರ್ ಸಂಶ್ಲೇಷಣೆ. ನೆಕ್ಸ್ಟ್, ಜ್ಞಾನಾತ್ಮಕ ವಲಯವು ಇದಕ್ಕೆ ಸಂಬಂಧಿಸಿದ್ದಾಗಿದೆ. ಯಾವುದಕ್ಕೆ? ಜ್ಞಾನ, ಭಾವನೆ, ಮನೋಜನ್ಯ, ಕೌಶಲ್ಯ, ಸ್ಮರಣೆ. ಜ್ಞಾನಾತ್ಮಕ ವಲಯ ಯಾವುದಕ್ಕೆ ಸಂಬಂಧಪಡುತ್ತೆ? ಅಬ್ವಿಯಸ್ಲಿ ಜ್ಞಾನಕ್ಕೆ ಸಂಬಂಧಪಡುತ್ತೆ. ಓಕೆ, ಜ್ಞಾನಾತ್ಮಕ ವಲಯವು ಜ್ಞಾನಕ್ಕೆ ಸಂಬಂಧಿಸಿದ್ದಾಗಿದ್ದು, ಭಾವನೆಯು ಭಾವನಾತ್ಮಕ ವಲಯಕ್ಕೆ ಸಂಬಂಧಿಸಿದ್ದು, ಮನೋಜನ್ಯ ಕೌಶಲ್ಯವು ಮನೋಜನ್ಯ ವಲಯಕ್ಕೆ ಸಂಬಂಧಪಟ್ಟಿದ್ದು. ಯಾವುದಕ್ಕೆ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ರಿಫ್ಲೆಕ್ಸ್ ನಿಯತಕಾಲಿಕೆ. ಈ ಜರ್ನಲ್ ಏನಿದೆಯಲ್ಲ ಅದು ಯಾವುದಕ್ಕೆ ಸಹಾಯಕ? ಇದೊಂದು ಪ್ರಶ್ನೆ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ನಿಯತಕಾಲಿಕೆ? ಈಗ ಅದು 2014ರಲ್ಲಿ ಪ್ರಶ್ನೆ ಇತ್ತಿತ್ತು. ಆಗಿನ ಸಂದರ್ಭದಲ್ಲಿ ಈ ಬುಕ್ ಈಗಲೂ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ರಿಫ್ಲೆಕ್ಸ್ ಅಂತಕ್ಕಂಥ ಒಂದು ಮ್ಯಾಗ್ಝಿನ್ ಅಥವಾ ಜರ್ನಲ್ ಏನು ಬರ್ತಾ ಇತ್ತು, ಅದು ಏನಕ್ಕೆ ಸಂಬಂಧಪಟ್ಟಿದ್ದು? ಸೊ ಆಲೋಚನಾ ಬದ್ಧ ಆಳವಾಗಿ ಇಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದು ಅಥವಾ ಕನ್ನಡಿಯಿಂದ ರಿಫ್ಲೆಕ್ಸ್ ಮಾಡುವುದು. ಇದು ಶಿಕ್ಷಕರಿಗೆ ಪಾಠ ಟಿಪ್ಪಣಿಗಳನ್ನು ಬರೆಯುವ ನಿಯತಕಾಲಿಕೆ. ಇದು ವಿಜ್ಞಾನದ ಪ್ರಯೋಗ ಮತ್ತು ವೀಕ್ಷಣೆಗಳನ್ನು ಬರೆಯುವ ನಿಯತಕಾಲಿಕೆ. ಏನಿರ್ಬೋದು ಇದು? ಹಿಂಗೆ ಗೆಸ್ ಮಾಡಿದರೆ ಯಾವುದನ್ನು ಗೆಸ್ ಮಾಡ್ತೀರಾ? ಹಾಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಎಸ್, ನಿಮ್ಮ ಮನಸ್ಸಿನಲ್ಲಿರೋ ಸರಿಯಾಗಿದೆ. ನನಗನ್ಸಿತ್ತು ನೀವು ಏನೇನು ಇಟ್ಕೊಂಡಿದ್ದೀರಿ ಮನಸ್ಸಿನಲ್ಲಿ ಅಂದರೆ ಇದು ಸೈನ್ಸ್ ಆಗಿರೋದ್ರಿಂದ ಮೋಸ್ಟ್ಲಿ 4ನೇದು ಅಥವಾ 1ನೇದಿರಬೇಕು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿದ್ರಿ. ಅದರಲ್ಲಿ ನಿಮಗೆ 60% ಇದು 40% ಅಂದಾಗ ನಿಮ್ಮ 60% ಕರೆಕ್ಟು. ಆಲೋಚನಾಬದ್ಧವಾಗಿ ಆಳವಾಗಿ ಹಿಂದಿನ ಘಟನೆಗಳು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡುವಂಥದ್ದು, ಒಂದು ರೀತಿ ಕರೆಂಟ್ ಇವೆಂಟ್ಸಿಗೆ ಸಂಬಂಧಪಟ್ಟಂಥದ್ದು, ಶಿಕ್ಷಕರಿಗೂ ಹೆಲ್ಪ್ ಆಗುವಂಥದ್ದನ್ನು ಅಲ್ಲಿ ಕೊಟ್ಟಿದ್ದರು. ಎಸ್, ಇದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನನ್ನ ಹತ್ರ ಇರುವಂಥ ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಶಿಕ್ಷಕರಿಗೆ ರಿಫ್ಲೆಕ್ಸ್ ಅಂತ ಆವಾಗಲಿಂದ ಹೇಳ್ತಿದ್ದೆ. ಸೊ ರಿಫ್ಲೆಕ್ಷನ್ ನಿಯತಕಾಲಿಕೆಯ ಇವು ಆಲೋಚನಾಬದ್ಧವಾಗಿ ಆಳವಾದ ಇಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಸಹಾಯವನ್ನು ಮಾಡಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಇನ್ನು ಡ್ರಿಲ್ ಮತ್ತು ಅಭ್ಯಾಸಗಳು. ಈಗೇನು ಈ ಸುವೇಗ ಕೊಟ್ಟಿದ್ದಾರೆ ಗಣಿತಕ್ಕೆ, ಆ ಸುವೇಗ ಆಗಿರ್ಬೋದು, ಸುಮೇರು ಕನ್ನಡ, ರೈನ್ಬೋ ಇಂಗ್ಲೀಷ್, ಇವು ಗೊತ್ತಿರ್ಬೇಕು ನಿಮಗೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ವರ್ಕ್ ಬುಕ್ಕು ಇದ್ದಾವೆ. ಅದ್ರ ಜೊತೆಗೆ LBA ಕೂಡ ಇದೆ ಹೊಸದು, ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟು. ಈ ಡ್ರಿಲ್ ವರ್ಕ್ ಮಾಡಲಿಕ್ಕೆ ಅಭ್ಯಾಸ ಪುಸ್ತಕಗಳು, ಅಂದರೆ ಅಭ್ಯಾಸ ಮತ್ತು ಡ್ರಿಲ್ ಎರಡೂ ಬೇರೆ ಬೇರೆನೇ, ಬಟ್ ಅವು ಮಕ್ಕಳಿಗೆ ಇರ್ತಕ್ಕಂಥದ್ದಿದ್ದಾವೆ. ಏನು ಮಾಡ್ತವೆ ಅಂದರೆ ಅವೆರಡು ಬೇರೆ ಬೇರೆಗೆ, ಡ್ರಿಲ್ ಮತ್ತು ಅಭ್ಯಾಸ ಎರಡು ಬೇರೆ ಬೇರೆನಾ? ಆಪ್ಷನ್ಸ್ ನೋಡಿ. ಸಮಾನ ಪದ, ಹೆಸರಿನಲ್ಲಿ ವ್ಯತ್ಯಾಸ ಇದೆ, ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸುವುದಾಗಿಲ್ಲ. ಸೊ ಸರಿಯಾದ ಉತ್ತರ ಬಂದು ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದ್ದಾಗಿದೆ. ಅಂದರೆ ಡ್ರಿಲ್ ಮತ್ತು ಅಭ್ಯಾಸ ಭಾಗದಿಂದ ಪೂರ್ಣ, ಅಂದರೆ ಇವೆರಡೂ ಕೂಡ ಸಮಾನ ಪದಗಳೇನಲ್ಲ. ಇವುಗಳ ನಡುವೆ ಸಂಬಂಧವು ಭಾಗದಿಂದ ಪೂರ್ಣತೆಗೆ, ಅಂದರೆ ಎ ಪಾರ್ಟ್ ಟು ಹೋಲ್ ಇದ್ದಂತೆ. ಅಂದರೆ ಡ್ರಿಲ್ ಮತ್ತು ಅಭ್ಯಾಸ ಇವೆರಡು ಸ್ವಲ್ಪ ಚೇಂಜಸ್ ಇರುತ್ತೆ, ಒಂದು ಪೂರ್ತಿ ಒಳಗೊಂಡಂತೆ ಅಲ್ಲ, ಅದರದೊಂದು ಭಾಗ ಅಂತ ನಾವು ಹೇಳ್ಬೋದು. ಇನ್ನು ಕೊನೆಯ ಪ್ರಶ್ನೆ, ಸಮಗ್ರತೆಯ ವಿಧಾನದಲ್ಲಿ ಅಂದರೆ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಏನನ್ನು ಕಲಿಸ್ತಾ ಇದ್ದಾರೆ? ಸಮಗ್ರತೆಯ ವಿಧಾನದಲ್ಲಿ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಒಂದು ಪರಿಕಲ್ಪನೆಯ ವಿವಿಧ ಆಯಾಮಗಳನ್ನು ಚರ್ಚಿಸ್ತಾರೆ. ಒಂದು ಪರಿಕಲ್ಪನೆಯನ್ನು ಪ್ರತ್ಯೇಕಿಸಿ ತಿಳಿಸಲಾಗಿದೆ. ಘಟನೆಯನ್ನು ವಿವಿಧತೆಯನ್ನು ಬೋಧಿಸಲಾಗಿದೆ. ಪ್ರಮುಖ ವಿಷಯದ ಅಧ್ಯಯನವನ್ನು ಮಾತ್ರ ಮಾಡುವ ಪದ್ಧತಿ ವಿಧಾನವಾಗಿದೆ ಅಂತ ಇದೆ. ಅಂದರೆ ಇಲ್ಲಿ ಪ್ರತ್ಯೇಕವಾಗಿ ವಿವಿಧತೆಯಲ್ಲಿ ಬೋಧಿಸುವುದು, ವಿಷಯದ ಒಂದು ಅಧ್ಯಯನವನ್ನು ಮಾತ್ರ, ಪ್ರಮುಖ ವಿಷಯವನ್ನು ಅಧ್ಯಯನ ಮಾಡೋದು. ಈ ಸಮಗ್ರ ಅಂತಕ್ಕಂಥ ವರ್ಡ್ ನಿಮಗೆ ಅರ್ಥ ಆಗಿದರೆ ಇಲ್ಲಿ ಆಯ್ಕೆಗಳು ನಿಮಗೆ ಈಸಿ ಆಗ್ತವೆ. ನಿಮಗೇನು ಅನಿಸುತ್ತೆ? ಸೊ ಚಾಯ್ಸ್ ಮಾಡಿ, ಅಂದರೆ ಯಾವುದಾದ್ರೂ ಬೆಸ್ಟ್ ಎರಡನ್ನು ಅಥವಾ ಒಂದನ್ನು. ಸೊ ಟೈಮ್ ತೊಗೊತಿದ್ದೀರಾ? ಎಸ್, ನೀವು ಗೆಸ್ ಮಾಡಲಿ ಅಂತ ನಾನಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ಗೆಸ್ ಮಾಡಿದರೆ ನಿಮ್ಮ ಉತ್ತರ ಕರೆಕ್ಟ್. ಆಪ್ಷನ್ 1 ಪರಿಕಲ್ಪನೆಯನ್ನು. ಇಲ್ಲಿ ನೋಡಿ ಯಾಕೆ ಆಪ್ಷನ್ ಉಳಿದೋ ಬರಲ್ಲ. ಸಮಗ್ರ ಅಂದರೆ ಒಂದು ಪರಿಕಲ್ಪನೆಯನ್ನು ಪ್ರತ್ಯೇಕಿಸಿ ಅಂದಾರಲ್ಲ, ಅದಕ್ಕೆ ಇದು ಬರಲ್ಲ. ಸೊ ಘಟಕದ ವಿವಿಧತೆಯನ್ನು
ಬೋಧಿಸಲಾಗಿದೆ. ಇಲ್ಲಿ ಪ್ರಮುಖ ವಿಷಯದ ಅಧ್ಯಯನವನ್ನು ಮಾತ್ರ ಅಂತ ಕೊಟ್ಬಿಟ್ಟಿದ್ದಾರೆ. ಈ ಮಾತ್ರ ಅಂತ ಇರಲಿಲ್ಲ ಅಂದಿದ್ರೆ ಬರ್ತಿತ್ತೇನೋ, ಬಟ್ ಇಲ್ಲಿ ವಿವಿಧ ಆಯಾಮಗಳಲ್ಲಿ ಚರ್ಚಿಸಲಾಗಿದೆ. ಸೊ ಅದಕ್ಕೆ ಸಮಗ್ರ ಅಂತ ಹೇಳ್ತಾರೆ. ಓಕೆ, ಸಮಗ್ರತೆ ಅಂತ ಹೇಳಿದರೆ ನಾನು ಆಗಲೇ ಹೇಳಿದಂಗೆ ವಿದ್ಯಾರ್ಥಿಯು ಒಂದು ಪರಿಕಲ್ಪನೆಯನ್ನು ಅಥವಾ ಒಂದು ವಿಷಯವನ್ನು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಮಾಡುವಂಥದ್ದು. ಇದಿಷ್ಟು ಸೈನ್ಸ್ 2014 ಪತ್ರಿಕೆ TETಗೆ ಸಂಬಂಧಪಟ್ಟಿತ್ತು. ಇಟ್ ಈಸ್ ರಿಲೇಟೆಡ್ ಟು EVS ಆಲ್ಸೋ. ಡೋಂಟ್ ವರಿ, EVSನರೇನು ಓದಬಾರದು ಅಂತಲ್ಲ, ಅವ್ರಿಗೂ ಕೂಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿದೆ. ಸೊ ಮ್ಯಾಥಮೆಟಿಕ್ಸ್ ಕೋರ್ಸ್, ಇಫ್ ಯು ವಾಂಟ್ ಯು ಕ್ಯಾನ್ ಟೆಕ್ಸ್ಟ್ ಆರ್ ಯು ಕ್ಯಾನ್ ವಾಟ್ಸಪ್ ಟು ದ ನಂಬರ್ 8123441226 ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಓನ್ಲಿ ಫಾರ್ 99 rupees. ಹಾಗೆ ಟೆಸ್ಟ್ ಸೀರೀಸ್ ಇದೆ. ನಿಮಗೆ ಅದು ಕೋರ್ಸ್ ಬೇಡ, ನಮಗೆ ಬರೀ ಟೆಸ್ಟ್ ಸೀರೀಸ್ ಸಾಕು ಅಂದರೆ 99 rupeesಗೆ, ಅಂದರೆ ಅಲ್ಲಿ ತೋರಿಸೋದು 199, ಬಟ್ ನಿಮಗೆ ಡಿಸ್ಕೌಂಟ್ ಕೂಪನ್ ಅವೈಲೇಬಲ್ ಇದೆ. ಸೊ 99 rupees ಸಿಕ್ಕರೆ ಅದು ನಿಮಗೂ ಕೂಡ ಅವೈಲೇಬಲ್ ಇದೆ ಅಂದರೆ ತೊಗೋಬೋದು. ಧನ್ಯವಾದಗಳು.